ಇವತ್ತು ಹಬ್ಬ ಅಲ್ವಾ, ಸೊ ಒಂದು ಗೇಮ್ ಆಡೋಣ ಅಂತ. ಓಕೆ, ಯಾರು ವಿನ್ ಆಗ್ತಾರ ನೋಡೋಣ. ಅಂದ್ರೆ ಇಲ್ಲಿ ಅಷ್ಟಲಕ್ಷ್ಮಿಯರು ಯಾರಿಗೂ ಹೇಳ್ಕೊಡೋ ಹಾಗಿಲ್ಲ ಇವಾಗ, ಓಕೆನಾ? ಅಷ್ಟಲಕ್ಷ್ಮಿಯರ ಹೆಸರನ್ನ ಹೇಳ್ಬೇಕು, ಅಟ್ ಲೀಸ್ಟ್ 4 ಹೇಳ್ಬೇಕು. ನೀವು 4 ಹೇಳಿ, ನೀವು 4 ಹೇಳಿ, ನಿಮ್ಮಿಂದ ಶುರು. ಬೃಂದಾಚಾರ್ಯ ನೀವೇನ್ ಹೇಳ್ತೀರಾ ಇದಕ್ಕೆ? ಅಷ್ಟಲಕ್ಷ್ಮಿಯರು ನೋಡಿ, ಈ ಗೇಮ್ ನಾನು ಈ ಆನ್ಸರ್ ರಾಂಗ್ ಅಂತ ಹೇಳ್ಬಿಡಿ. ನೋಡಿ, ಈ ಆನ್ಸರ್ ರಾಂಗ್ ಅಂತ ಹೇಳ್ಬಿಡಿ. ಬೃಂದಾಚಾರ್ಯ ಸಿಂಚನ, ಬೃಂದಾಚಾರ್ಯ ಸಿಂಚನ, ಇದು ರಾಂಗ್ ಅಂತ ಹೇಳ್ಬಿಡಿ. ಇಲ್ಲ, ಸೇಮ್ ರಿಪೀಟ್ ಮಾಡಂಗಿಲ್ಲ. ಲಕ್ಷ್ಮಿಯರೇ ನೀವ್ ಹೇಳಿ 4 ಅಷ್ಟಲಕ್ಷ್ಮಿಯರ ಹೆಸರು. ಅಷ್ಟಲಕ್ಷ್ಮಿಯರಲ್ಲಿ 4 ಲಕ್ಷ್ಮಿಯರ ಹೆಸರು. ಅದೇ ಧನಲಕ್ಷ್ಮಿ, ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸೂಪರ್, ಧಾನ್ಯಲಕ್ಷ್ಮಿ, ಇನ್ನೊಂದು ಭಾಗ್ಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ. ನಿಮ್ ಮೂವಿ ನೇಮ್ ಇತ್ತಲ್ಲ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಆರೋಗ್ಯಲಕ್ಷ್ಮಿ, ಆರೋಗ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಸಂತಾನಲಕ್ಷ್ಮಿ. ಸಾಕು ಬಿಡಿ, ಇಬ್ರು ವಿನ್ ಆದ್ರೆ. ಆದ್ರೆ ಇದ್ರಲ್ಲಿ ನಾನು ಯಾವ್ದು ಹೇಳ್ದೆ ಅದನ್ನ ನೀವು ಮೆಚ್ಚಬೇಕು. ಆಕ್ಚುಲಿ ಹೌದು, ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನೊಂದು ಕ್ವಶನ್ ಇದೆ, ಇದ್ರಲ್ಲಿ ಮೋಸ ಮಾಡೋ ಹಾಗಿಲ್ಲ. ಸೊ ಈಗ ಲಕ್ಷ್ಮಿ ಅಂತ ಶುರುವಾಗೋ ಮೂವಿ ನೇಮ್ ಹೇಳ್ಬೇಕು ನೀವು. ನೀವೊಂದ್ 3 ಹೇಳಿ, ನೀವೊಂದ್ 3 ಹೇಳಿ. ಲಕ್ಷ್ಮಿ ಅಂತ ವರ್ಡ್ ಇರ್ಬೇಕು. ಲಕ್ಷ್ಮೀ ಪುತ್ರ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಓಕೆ, 2 ಯೋಚನೆ ಮಾಡ್ತೀರಿ, ನೀವ್ ಹೇಳಿ. ಇನ್ನೆರಡು ಹಳೆ ಮೂವೀಸ್ ಎಲ್ಲ ಇದೆ ತುಂಬಾ. ಲಕ್ಷ್ಮೀ ಪುತ್ರ, ಲಕ್ಷ್ಮಿ ಅವ್ರು ಹೇಳಿದ್ರು. ನಾನು ಕೇಳ್ಕೊಂಡು ನೆನ್ಪಿಟ್ಕೊಂಡು ಮತ್ತೆ ಇನ್ನೊಮ್ಮೆ ಹೇಳಿದ್ರಲ್ಲ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ನಾನ್ ಹೇಳ್ತಾ ಇದ್ದೆ ಲಕ್ಷ್ಮಿ ಬಾರಮ್ಮ ಅಂತ. ಅದೇ ನೀವೇನ್ ಹೇಳ್ಬೇಕಂತಿದ್ರೆ ಅದನ್ನ ಹೇಳ್ದೆ, ಅದು ಬೃಂದಾವ್ರು ಹೇಳ್ಬೇಕಂತ ಇದ್ರು. ಇನ್ನೊಂದ್ ಹೇಳಿ. ಲಕ್ಷ್ಮಿ ಅಲ್ಲಿ ಯಾರು ಹೇಳ್ಕೊಡಲ್ಲ. ಕತ್ತು ನೋತಾ ಇತ್ತು ಹೇಳಿ. ಲಕ್ಷ್ಮಿ ಕಟಾಕ್ಷ, ಲಕ್ಷ್ಮಿ ಕಟಾಕ್ಷ, ಗಜಲಕ್ಷ್ಮಿ, ಗಜಲಕ್ಷ್ಮಿ. ಓಕೆ, ಗಜಲಕ್ಷ್ಮಿ. ಇನ್ನೆರಡು ಹೇಳಿ ಸರ್. ಹೇಳ್ಬೇಕು. ಇನ್ನೊಂದ್ 2 ಹೇಳಿ. ಅವ್ರು 4 ಆಯ್ತು, ನೀವು ಬರೀ 2 ಹೇಳಿದಿರಾ. ನಿಮಗ್ ಗೊತ್ತಿದೆಯಲ್ಲ, ಹೇಳಿ ನೋಡಿ. ನನಗೆ ಗೊತ್ತಿದೆ, ನೀವು ಹೇಳಿ. ಅವ್ರು ಆಬ್ವಿಯಸ್ಲಿ ಆನ್ಸರ್ ಹೇಳಿ. ಅಲ್ಲ, ಅವ್ರು ಬರ್ಕೊಂಡ್ರಷ್ಟು ನಾವ್ ಹೇಳ್ಬಿಟ್ವಿ, ಎಕ್ಸ್ಟ್ರಾ ಅವ್ರಿಗೆ ಇಲ್ಲ ಇದೆ, ಇನ್ನೂ 2 ಇದೆ. ಹೇಳಿ. ಇನ್ನೂ 2 ಇದೆಯಾ? ಸಂತಾನ ಲಕ್ಷ್ಮಿ. ಇಲ್ಲ ಮುಂದಿನ ಅಷ್ಟಲಕ್ಷ್ಮಿ ಹೇಳ್ತಿದ್ದೀರಾ. ಇದೆ ಅಂತೆ, ಲಕ್ಷ್ಮಿ ಅಂತಾನೆ ಇದೆ ಒಂದು ಪಿಕ್ಚರ್. ಶಿವಣ್ಣ ಅವ್ರದ್ದು. ಹೌದೌದು. ಓಕೆ, ಸೂಪರ್. ಈಗ ನೆಕ್ಸ್ಟ್ ಲಕ್ಷ್ಮಿ ಅಂತ ಇರೋ ಸಾಂಗ್ಸ್ ಹೇಳ್ಬೇಕು ನೀವು. ನೀವು ಯಾವ ರೇಂಜಿಗೆ ಸಾಂಗ್ ಹೇಳ್ಬೇಕು ಅಂದ್ರೆ ತಾಯಿ ನಿಮ್ ಜೊತೆನೆ ನೆಲೆಸ್ಬೇಕು, ಆತರ ಹೇಳ್ಬೇಕು. ಓಕೆ, ಹೇಳಿ. ಲಕ್ಷ್ಮಿ ಇವ್ರ ಜೊತೆ ಇದ್ರೆ ಸಾಕು, ನಿಮ್ ಜೊತೆ ಬೇಡವಾಗಾದ್ರೆ. ಅಲ್ಲ, ಇವ್ರ ಜೊತೆ ಇದ್ರೆ ಪಾರ್ಟ್ನ ಸಿನಿಮಾ ಗೆಲ್ಲುತ್ತೆ, ನಾವೆಲ್ಲರೂ ಗೆಲ್ತೀವಿ. ಎಲ್ರು ಗೆಲ್ತೀರಾ ಅಂತ. ಓಕೆ, ವೆರಿ ನೈಸ್. ಸಿಂಪಲ್. ಇಬ್ರು 2 ಸಾಂಗ್ ಹೇಳಿ. ಒಬ್ಬರೇ ಹೋಲ್ದ್ರೆ ಸಾಕು, ಯಾರಾದ್ರೂ ಒಬ್ರು ಹೋಲ್ದ್ರೆ ಸಾಕು. ಆದ್ರೂ ಪರವಾಗಿಲ್ಲ, ನೀವು ಹೇಳಲೇಬೇಕು. 2 ಸಾಂಗ್ ಹೇಳಿ. ಓಕೆ. ಒಂದು ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಬೆಳಗಲು ಸಿರಿದೇವಿಯೇ ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಒಂದೇ ಹಾಡು. ಸೂಪರ್. ಅಜಯ್ ಅವರೇ, ಈಗ ನಿಮ್ ಟರ್ನ್. ಹೇಳಿ. ನನ್ನ ಟರ್ನ್. ಮೈಕ್ ಕಟ್ಟಾಗುತ್ತೆ. ಸರಿ, ಹೇಳಿ. ಭಾಗ್ಯದ ಲಕ್ಷ್ಮೀ ನೀವು ಹೇಳ್ಕೊಡ್ಬೇಡಿ, ಯಾಕಂದ್ರೆ ನೆಕ್ಸ್ಟ್ ನಿಮ್ ಟರ್ನ್ ಬರುತ್ತೆ. ಅವಾಗ ಏನ್ ಮಾಡ್ತೀರಾ? ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆಮೇಲೆ ಓಕೆ, ಸೊ ಈಗ ನೀವ್ ಹೇಳಿ ಬೃಂದ ಅವ್ರೆ. ಸುಮ್ನೆ ಅವ್ರಿಗೊಂದು ಹೇಳ್ಕೊಟ್ಬಿಟ್ರಲ್ಲ ಅಲ್ವಾ, ಇರ್ಲಿ ಬಿಡಿ, ಪಾರ್ಟ್ನರ್ ಅಲ್ವಾ. ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇತ್ತೀಚೆಗೆ ಒಂದು ಸಾಂಗ್ ರಿಲೀಸ್ ಆಯ್ತು, ಮೂವಿನೂ ರಿಲೀಸ್ ಆಯ್ತು ಇತ್ತೀಚೆಗೆ, ಪಾರ್ಟ್ 2. ಅದು ರೀಸೆಂಟ್. ಅದ್ರಲ್ಲೊಂದು ಸಾಂಗ್ ಇದೆ, ಲಕ್ಷ್ಮಿ ಅಂತ. ಮುದ್ದು ಮುದ್ದು ಲಕ್ಷ್ಮಿ ಅಂತ. ಮುದ್ದು ಪುಟ್ ಲಕ್ಷ್ಮಿ. ಸೂಪರ್. ಓಕೆ, ಸೊ ಅಂದ್ರೆ ಈಗ ನಾನು ನಿಮ್ಮಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿದ್ರೆ ನಿಮ್ಮಿಬ್ರಲ್ಲಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಬ್ರಿಗೊಬ್ರು ಹೇಳ್ಕೊಟ್ಟು ಇಬ್ರು ಕೂಡ ಗೆದ್ರಿ. ನಮ್ಮಿಬ್ರಲ್ಲಿ ನಾವು ಗೆಲ್ಬೇಕು, ಅವ್ರು ಗೆಲ್ಬೇಕಂತಿಲ್ಲ, ಅವ್ರು ಗೆದ್ದು ಅವರೇ ಗೆಲ್ತಾರೆ. ಸೊ ಈಗ ಪಾರ್ಟ್ನರ್ಸ್ ಬಗ್ಗೆ ಹೆಂಗಿರ್ತೀವಿ ಅಷ್ಟೇ. ಅದು ಒಂದಿನ ಮಾತ್ರನಾ ಅಥವಾ ಯಾವಾಗ್ಲೂ? ಪಾರ್ಟ್ನರ್ಸ್ ಮುಗಿಯಲಿ.